ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿತ ಕಂಡಿರುವಂತಹ ಸುಮಾರು 525 ಗ್ರಾಮ ಪಂಚಾಯತಿಗಳಲ್ಲಿ ಕರ್ನಾಟಕ ಸರ್ಕಾರ ನೀರಿದ್ದ ನಾಳೆ ಎಂಬಂತಹ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಈ ಅಭಿಯಾನವನ್ನು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಸಚಿವಾಲಯವು ಪ್ರಾರಂಭ ಮಾಡಿದೆ. ಇದು ಅಕ್ಟೋಬರ್ 9, 2025ರಂದು ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ. ಮೊದಲ ಹಂತದಲ್ಲಿ ಕರ್ನಾಟಕದ 15 ಜಿಲ್ಲೆಗಳ 27 ತಾಲೂಕುಗಳು, ಅದರಲ್ಲಿ 525 ಗ್ರಾಮ ಪಂಚಾಯತಿಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಅಲ್ಲಿರುವಂತಹ ಅಂತರ್ಜಲ ಮಟ್ಟವನ್ನು ಗುರುತಿಸಿ ಗ್ರಾಮ ಪಂಚಾಯತಿಗಳನ್ನ ಕೆಂಪು, ಹಸಿರು ಹಾಗೂ ಹಳದಿ ಅಂತ ಹೇಳಿ ವರ್ಗೀಕರಣ ಮಾಡಲಾಗಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಅಂತರ್ಜಲ ಸಾಕ್ಷರತೆ ಮತ್ತು ಅಂತರ್ಜಲ ಮರುಪೂರಣವನ್ನ ಹೆಚ್ಚಿಸುವಂಥದ್ದು, ಜಲಮೂಲಗಳ ಸಂರಕ್ಷಣೆಗೆ ಯೋಜನೆಯನ್ನ ರೂಪಿಸುವಂಥದ್ದು, ನಾಗರಿಕರನ್ನು ನೀರಿನ ಸಂರಕ್ಷಣೆ ಅಭಿಯಾನದಲ್ಲಿ ಪಾಲುದಾರರನ್ನಾಗಿ ಮಾಡುವಂಥದ್ದು ಹಾಗೂ ಈ ಯೋಜನೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕದ ಜನಪ್ರಿಯ ನಟರಾದಂತಹ ವಸಿಷ್ಠ ಸಿಂಹ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ.